ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ ಬಜೆಟ್ ರಿಲೇಟೆಡ್ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರೋ, ಮರಿ ಆದಮೇಲೆ ಬಜೆಟ್ನ ಹೆಂಗೆ ಕೇರ್ ಮಾಡಬೇಕು ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ. ಬ್ರೋ, ನೀವೇನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಅವ್ರ ಪೇರೆಂಟೇ ನೋಡ್ಕೊಳ್ಳುತ್ತೆ. ನೀವು ಮಾಡಬೇಕಿರೋದು ಒಂದು ಕೆಲಸ ಏನಂದರೆ ಅದಕ್ಕೆ ಸಾಫ್ಟ್ ಫುಡ್ಸ್ ಕೊಡಬೇಕು. ಸಾಫ್ಟ್ ಫುಡ್ಸ್ ಏನೇನೆಂದರೆ ನೆನೆಸಿರೋ ಗೋಧಿ, ನೆನೆಸಿರೋ ಕಡಲೆಕಾಳು, ಮತ್ತು ಕೊತ್ತಂಬರಿ, ಪುದೀನ, ಮೆಂತ್ಯ, ಪಾಲಕ್ಕು, ತುಳಸಿ ಆ ಥರದ್ದು ಕೊಡಬೇಕು. ಎಲ್ಲ ಒಂದೇ ಸಲ ಕೊಡೋಂಗಿಲ್ಲ, ಡೇ ಬೈ ಡೇ. ನಿಮಗೆ ಗೊತ್ತಾಗುತ್ತಲ್ಲ, ಇವತ್ತೇನು ಕೊಟ್ಟಿದ್ದೀವಿ, ಇವತ್ತು ಕೊತ್ತಂಬರಿ ಕೊಟ್ಟಿದ್ರೆ ನಾಳೆ ತುಳಸಿ ಕೊಡಿ, ತುಳಸಿ ಕೊಟ್ಟು ಪುದೀನ ಕೊಡಿ, ಪುದೀನ ಕೊಟ್ಟಿದ್ರೆ ಮೆಂತ್ಯ ಕೊಡಿ, ಮೆಂತ್ಯ ಕೊಡಿ ಅಂದರೆ ಪಾಲಕ್ ಕೊಡಿ. ಅದೇ ಥರ ಇವಾಗ ಕಾಳುಗಳ್ನು ಅಷ್ಟೇ, ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಕೊಡ್ತಾಯಿರಿ ತಿನ್ನೋಕೆ. ಅದಕ್ಕೆ ನೆನೆಸಿರ್ಬೇಕು ಒಂದು 2 ಡೇಸ್ ನೆನೆಸ್ಬಿಟ್ಟು ಕೊಡಿದ್ದಕ್ಕೆ. ನಾರ್ಮಲ್ ಫುಡ್ ಇನ್ನೇನೆಂದರೆ ಸ್ವಲ್ಪ ನವಣೆ ಕೊಡಿ. ನವಣೆ ಮಾಮೂಲಿ ನೀವು ಕಂಪಲ್ಸರಿ ಅದಕ್ಕೆ ಇಕ್ಕಿರ್ಬೇಕು. ಆರ್ಡ್ ಆಫ್ ಫೀಡರ್ ಏನೋ ಇದ್ದರೆ ಅದರಲ್ಲಿ ಇಟ್ಬಿಡಿ. 24x7 ಅದು ಕೇಜಲ್ಲಿ ಇರಬೇಕದು ನವಣೆ. ಮತ್ತು ವಾಟರು ಕಂಪಲ್ಸರಿ, ವಾಟರ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರುತ್ತೆ ಮರಿ ಆದಮೇಲೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಮತ್ತಿನ್ನೊಂದ್ಸಲ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ